ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಬಂದು ಫ್ರೈಡೇ. ಸೊ ಇವತ್ತಿನ ವಿಡಿಯೋ ಅಪ್ಡೇಟ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಗೈಸ್ ಯಾವ ವಿಡಿಯೋ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಬನ್ನಿ, ಅಂದರೆ ಮೂವಿ ಬಗ್ಗೆ ಹೇಳೋಣ ಅಂತ, ಮೂವಿ ಅಥವಾ ಸೀರೀಸ್ ಬಗ್ಗೆ ಹೇಳೋಣ ಅಂತ ಇವತ್ತಿನ ವಿಡಿಯೋ ಇರೋ ಅಂಥದ್ದು. ಸೊ ಇವತ್ತಿನ ಬಂದ್ಬಿಟ್ಟು ಫರ್ಜಿ ಅಂತ ಒಂದು ಹಿಂದಿ ಮೂವಿ. ಸೊ ಅದು ವೆಬ್ ಸೀರೀಸು, ಮೂವಿ ಅಲ್ಲ, ಸಾರಿ ವೆಬ್ ಸೀರೀಸು. ಸಿಕ್ಕಾಪಟ್ಟೆ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಆಗಿದೆ ಮೂವಿ ಮಾತ್ರ. ಸೊ ಎಂಟರ್ಟೈನಿಂಗ್ ಆಗಿ ಸೂಪರ್ ಆಗಿದೆ. ಅದು ಕನ್ನಡದಲ್ಲೂ ಇದೆ, ಅಮೆಝಾನ್ ಪ್ರೈಮಲ್ಲಿದೆ. ಸೊ ದಯವಿಟ್ಟು ಹೋಗಿ ಅಮೆಝಾನ್ ಪ್ರೈಮಲ್ಲಿ ನೋಡಿ. ಸೊ ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕೆ ಹೋಗ್ಬಿಡಿ. ಪ್ರತಿಯೊಂದು ವೀಡಿಯೋದೆಲ್ಲ ನಾನು ಹೇಳೋದಷ್ಟೇ, ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಬಿಡಿ. ಆದಷ್ಟು OTT ಆ್ಯಪ್ಸ್, ಟ್ರಸ್ಟಬಲ್ OTT ಆ್ಯಪ್ಸ್ನ ಯೂಸ್ ಮಾಡೋದು ರೂಢಿ ಮಾಡ್ಕೊಳ್ಳಿ ಅಥವಾ ಇದು ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಸಿಂಪಲ್ ಆ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಲೈಕ್ ಅದರಲ್ಲಿ ಒಂದು ಅಮೌಂಟ್ನ ರೆಡಿ ಮಾಡಿ ಸ್ಮಗಲ್ ಮಾಡೋ ಥರನೇ ಇರೋ ಅಂಥದ್ದು, ಬಟ್ ಎಂಟರ್ಟೈನಿಂಗ್ ಆಗಿದೆ. ಸೊ ದಯವಿಟ್ಟು ಈ ಮೂವಿ ನೋಡಿ ಯಾರು ಮೋಟಿವೇಟ್ ಆಗಬೇಡಿ. ಸೊ ಮೋಟಿವೇಟ್ ಆಗಿಬಿಟ್ಟು ನಾನು ಏನಾದರೂ ಮಾಡ್ಬೇಕು ಸಾಧನೆ ಅಂತ ಆ ಥರ ದಾರಿಲಿ ಹೋಗೋಕ್ಕೆ ಟ್ರೈ ಮಾಡಲೇಬೇಡಿ. ಸೊ ಯಾವತ್ತೇ ಆಗಲಿ ಮೂವಿ ಮತ್ತು ವೆಬ್ ಸೀರೀಸ್ನ ಆದಷ್ಟು ಒಂದು ಎಂಟರ್ಟೈನಿಂಗ್ ಆಗಿ ನೋಡೋಕ್ಕಷ್ಟೇ ಇಟ್ಕೊಳ್ಳಿ. ಸೊ ಎಂಟರ್ಟೈನಿಂಗ್ ಮಾತ್ರ ಅದು. ಸೊ ಬೇರೆ ರೀತಿ ಯಾವುದೇ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನೆಲ್ಲ ಅದರಿಂದ ಮೋಟಿವೇಟ್ ಆಗಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿಬಿಡಿ. ಅದರಲ್ಲಿ ಏನಾರು ಒಳ್ಳೆತನ, ಒಳ್ಳೆ ವಿಷಯ ಇದ್ದರೆ ಮಾಡಿ, ಟ್ರೈ ಮಾಡಿ, ಬೇಜಾರಿಲ್ಲ. ಬಟ್ ನೆಗೆಟಿವ್ ಆ ಥರ ಏನಾರು ಇದ್ದರೆ ದಯವಿಟ್ಟು ಅದನ್ನು ಎಷ್ಟು ಬೇಕು ಅಷ್ಟು ಕಂಟೆಂಟ್ ಮಾತ್ರ ತಗೊಂಡು ಪರ್ಸ್ನಲಾಗಿ, ಮಿಕ್ಕಿನೆಲ್ಲ ಎಂಟರ್ಟೈನಿಂಗ್ ಪರ್ಪಸ್ಸಿಗೆ ನೋಡಬೇಕು. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಅದ್ರದ್ದು ಸೀಸನ್ 2 ಬರೋ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ 2026 ಅಥವಾ 2027 ಬರೋ ಚಾನ್ಸಸ್ಸು ನೆಕ್ಸ್ಟ್ ಇದೆ. ಸೊ ಅದು ಕನ್ಫರ್ಮ್ ಆದಮೇಲೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಈ ಥರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ಅದ್ರ ಬಗ್ಗೆ ಏನು ಹೇಳಲಿ. ಸೊ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ನೋಡಿ, ಆದಷ್ಟು ಎಂಜಾಯ್ ಮಾಡಿ. ಆಮೇಲೆ ಯಾವ ಥರ ಅದು ಸಸ್ಪೆನ್ಸು, ಅಂದರೆ ಒಂಥರ ಸಸ್ಪೆನ್ಸ್ ಅನ್ನೋದಕ್ಕಿಂತ ಎಂಟರ್ಟೈನಿಂಗ್ ಮೂವಿ ಗೈಸ್. ಸಿಂಪಲ್ಲು, ಅವನ ಹತ್ರ ದುಡ್ಡಿರಲ್ಲ, ಸಿಕ್ಕಾಪಟ್ಟೆ ಕಷ್ಟ ಗೊತ್ತಿರುತ್ತೆ, ಬಟ್ ಅವನಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಯೂಸ್ ಮಾಡಿ ಹೆಂಗೆ ದುಡ್ಡು, ಅಂದರೆ ದುಡ್ಡನ್ನೇ ಅದನ್ನು ಅವ್ನ ಟ್ಯಾಲೆಂಟ್ ಯೂಸ್ ಮಾಡಿ ಹೆಂಗೆ ಮಾಡ್ತಾನೆ. ಅದಾದಮೇಲೆ ಅವ್ರದ್ದು ಒಂದು ಟಾರ್ಗೆಟ್ ಇರುತ್ತೆ. ಸೊ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ಬಿಟ್ಬೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಇರುತ್ತೆ. ಬಟ್ ಟಾರ್ಗೆಟ್ ರೀಚ್ ಆಗೋಷ್ಟರಲ್ಲಿ ಇನ್ನೊಂದಷ್ಟು ಕಮಿಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದಷ್ಟು ಕಮಿಟ್ಮೆಂಟ್ಸ್ನ ಇದು ಮಾಡೋ ಅಷ್ಟರಲ್ಲಿ ಸೊ ಮತ್ತಷ್ಟು ಮಾಡೋಣ, ದೊಡ್ಡದು ಮಾಡೋಣ ಅಂತ ಅಂದ್ಕೊಂಡು ಅದು ಹೋಗ್ತಾ ಹೋಗ್ತಾ ಎಲ್ಲೋ ಹೋಗಿ ಮುಟ್ಟುತ್ತೆ. ಸೊ ಇದನ್ನು ಚೆನ್ನಾಗಿ ಹೇಳಿದ್ದಾರೆ ಗೈಸ್. ಸಿಂಪಲ್ಲು, ಒಬ್ಬ ಮನುಷ್ಯನಿಗೆ ಎಷ್ಟೇ ಕೊಟ್ಟರು ಸಾಕು ಅಂತ ಅನ್ನೋಲ್ಲ ಗೈಸ್. ಅದರಲ್ಲಿ ಹೇಳೋದು ಒಂದೇ ವಿಷಯದಲ್ಲಿ, ಅವ್ನು ಊಟದ ವಿಷಯದಲ್ಲಿ ಮಾತ್ರ ಸಾಕು ಅಂತ ಅನ್ನೋದು. ಅವ್ನಿಗೆ ಊಟ ಮತ್ತು ಕಷ್ಟ, ಸುಖ ಆಗೋ ಅಂಥದ್ದನ್ನ ನೀವೇನೇ ಕೊಟ್ರು ಸುಖ ಇದು ಮಾಡೋ ಅಂಥದ್ದನ್ನ, ಸೊ ಅದು 100% ಅವನು ಬೇಡ, ಸಾಕು ಅಂತ ಯಾವುದೇ ಕಾರಣಕ್ಕೂ ಅನ್ನಲ್ಲ. ದುಡ್ಡಿನ ವಿಷಯ ಆಗಲಿ, ಏನೇ ಆಗಲಿ ಕೊಡ್ತಾಯಿದ್ರೆ ಸಾಲದೇ ಇಲ್ಲ. ಸೊ ಇದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಈ ಮೂವಿಲಿ. ಸೊ ಅದ್ರ ಬಗ್ಗೆ ಏನು ಗೈಸ್, ತುಂಬ ಮಾತಾಡೋಕೆ ಹೋದರೆ ಏನಾಗೋದು ಗೊತ್ತಾ, ನಂದು ಸ್ಟೋರಿ ಎಲ್ಲ ಕ್ಲೀನಾಗಿ ಬಾಯಿ ಬಿಟ್ಬಿಡ್ತೀನಿ. ಸೊ ಅದು ನನಗೆ ಇಷ್ಟ ಆಗೋಲ್ಲ. ಸೊ ಅದನ್ನು ನೋಡಿ, ನಿಮಗೆ ಎಂಟರ್ಟೈನಿಂಗಾಗಿ ಸೂಪರಾಗಿರುತ್ತೆ. ಸೊ ಆಲ್ಮೋಸ್ಟು ಹಿಂದಿ, ತೆಲುಗು, ತಮಿಳು, ಮಲಯಾಳಮ್ಮು ಮತ್ತು ಕನ್ನಡದಲ್ಲಿ ಕೂಡ ಇದೆ. ಸೊ ನಾನು ಕನ್ನಡದಲ್ಲಿದ್ದರೆ ಮಾತ್ರ ನಾನು ರೆಫರ್ ಮಾಡೋ ಅಂಥದ್ದು ಅಮೆಝಾನ್ ಪ್ರೈಮಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲೇ ಇದೆ ಗೈಸ್. ಸೊ ದಯವಿಟ್ಟು ಹೋಗಿ ಅದರಲ್ಲೇ ನೋಡಿ ಆದಷ್ಟು. ಸೊ ಬೇರೆ OTT ಪ್ಲ್ಯಾಟ್ಫಾರ್ಮ್ಸ್ನೆಲ್ಲ ಬಳಸೋದನ್ನ ಆದಷ್ಟು ನಿಲ್ಲಿಸಿ ಗೈಸ್. ಯಾಕಂದರೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲಿ ಹ್ಯಾಕ್ಗಳಾಗ್ತಿದೆ, ಮತ್ತು ಪ್ರಾಬ್ಲಮ್ಗಳಾಗ್ತಿದೆ, ಮತ್ತು ಪ್ರೈವೇಸಿ ಇರಲ್ಲ ನಿಮ್ಮ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಆದಷ್ಟು ಕಡಿಮೆ ಮಾಡಿ. ಸೊ ನೀವು ಏನೋ ಅಂದ್ಕೊಬೋದು, ಟೆಲಿಗ್ರಾಮಲ್ಲಿ ಏನಾಗಲ್ಲ, ಟೆಲಿಗ್ರಾಮಲ್ಲಿ ಲಿಂಕ್ ಡೌನ್ಲೋಡ್ ಮಾಡೋದು ಅಷ್ಟೇ, ಹಿಂಗೆ ಅಂತ. ಸೊ ಗೈಸ್, ಅದು ಒಂದು ಸ್ವಲ್ಪ ಇರುತ್ತೆ ಗೈಸ್. ಸೊ ಟೆಲಿಗ್ರಾಮು ಏನು ಟ್ರಸ್ಟಬಲ್ ಆ್ಯಪ್ ಅಲ್ಲ. ಸೊ ಅದರಲ್ಲಿ ಯಾವ ರೀತಿ ಬೇಕಾದರೂ ಆಟ ಆಡ್ಬೋದು. ಸೊ ಅದ್ರ ಒಂದು ವಾಟ್ಸಪ್ ಮುಖಾಂತರ ಮಾಡಿರೋದು, ವಾಟ್ಸಪ್ನ ಇದು ಇಟ್ಕೊಂಡು ಮಾಡಿರೋದು ಹೊರತು, ಅದು ಬಿಟ್ಟರೆ ಅದು ಅದ್ರ ಮೇಲೂ, ಟೆಲಿಗ್ರಾಮ್ ಮೇಲೂ ತುಂಬ ಕೇಸಸ್ಗಳಿದೆ. ಸೊ ಅಂದರೆ ಟೆಲಿಗ್ರಾಮ್ ಆ್ಯಪ್ ಮೇಲೂ ತುಂಬ ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ರಿವ್ಯೂಸ್ಗಳಿದೆ. ಸೊ ಹಂಗಾಗಿ ಅದಕ್ಕೋಸ್ಕರ ದಯವಿಟ್ಟು ಹಳ್ಳಕ್ಕೆ ಬೀಳ್ಬೇಡಿ. ಗೊತ್ತಿದ್ದು ಹಳ್ಳಕ್ಕೆ ಬೀಳ್ಬೇಡಿ. ಸೊ ಮೂವಿ ರೂಲ್ಸು ಈ ಥರ ಎಕ್ಸೆಟ್ರಾ ಐ ಬೊಮ್ಮ, ಅದು ಏನೇನೋ ಇರುತ್ತೆ ವೆಬ್ಸೈಟ್ ಹೆಸರುಗಳು. ಸೊ ಅದಕ್ಕೆ ಹೋಗಿ ಡೌನ್ಲೋಡ್ ಮಾಡೋಕ್ಕೆ ಆ ವೆಬ್ಸೈಟ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ನಿಮ್ಮದು ಪರ್ಸ್ನಲ್ ಡೇಟಾ ಕೊಟ್ಟಂಗಿರುತ್ತೆ. ಪರ್ಸ್ನಲ್ ಡೇಟಾ ಅನ್ನೋದಕ್ಕಿಂತ ಅವ್ರು ಏನಾರು ಹ್ಯಾಕ್ ಮಾಡ್ಬೋದು. ಅದೊಂದು ಬಟನ್ನಿಂದ ನೀವು ಸೇವ್
ಆ್ಯಕ್ಸೆಪ್ಟ್ ಆಲ್ ಅನ್ನೋ ಒಂದು ಬಟನ್ ಹಿಂದೆ ಕೋಡಿಂಗಲ್ಲಿ ಮಾಡಿದ್ರೆ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಮೊಬೈಲ್ ಹ್ಯಾಕ್ ಮಾಡಿದ್ರೆ ಏನು ಮಾಡ್ಕೋಬೋದು ಅಂತ ನೀವು ಕೇಳ್ಬೋದು. ಏನಿಲ್ಲ ಗೈಸ್, ನಿಮ್ಮ ಪರ್ಸ್ನಲ್ ಡೇಟಾ ಎತ್ಕೊತಾರೆ. ಪರ್ಸ್ನಲ್ ಡೇಟಾ ಎತ್ಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ನೀವೇನಾದರೂ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಈ ಥರ ಈತ ಕ್ಯಾಟಗರಿ ಸೇರಿದ್ರೆ ಅವ್ರು ನಿಮ್ಮ ಕಡೆ ತಲೆನೂ ಹಾಕಲ್ಲ. ಇಫ್ ಇನ್ ಕೇಸು ಬೇರೆ ಏನಾದರೂ ಸಿಕ್ಕಿದಾಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅದನ್ನು ಬೇರೆ ರೀತಿ ಯೂಸ್ ಮಾಡ್ಕೊತಾರೆ. ಅದನ್ನು ಏನಾದರೂ ಫೋಟೋ ಎಡಿಟ್ ಮಾಡ್ತಾರೆ, ಅದು ಮಾಡಿದ್ರೆ ಇದು ಮಾಡ್ತಾರೆ, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಗಿನಿ ಟ್ರ್ಯಾಪ್ ಎಲ್ಲ ಇದೇ ಥರ ಗೈಸ್ ಆಗ್ತಾರದು. ಸಿಂಪಲ್ಲು. ನಾವೇ ಹೋಗಿ ನಾವೇ ತಗ್ಲಾಕೊಳ್ಳೋದು ಒಂದು ಲೆಕ್ಕ ಆದರೆ, ಇದೇ ಬಿ ನಂತರ ಲೆಕ್ಕ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಗೈಸ್. ದಯವಿಟ್ಟು ಆದಷ್ಟು ನಿಲ್ಲಿಸಿ, ಪೈರಸಿಗಳನ್ನ ನಿಲ್ಲಿಸಿ. ನಾನು ಹೇಳೋದು ಒಂದೇ, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಫ್ರೈಡೇ ಬತ್ತು ಅಂದರೆ ಯಾಕೆ ಏನಾದರೂ ಹೇಳ್ಬೇಕಾದ್ರೆ ಹೇಳ್ತೀನಿ ಅಂದರೆ, ಗೈಸ್ ಇವಾಗ ನೀವು ಅನ್ಕೋಬೋದು ನಾನು ಪ್ರತಿ ವೀಡಿಯೋ ಫಾಲೋ ಮಾಡೋರಲ್ಲಿ ಏನು ಆ ವೀಡಿಯೋದಲ್ಲಿ ಅದು ಹೇಳಿದ್ದು, ಈ ವಿಡಿಯೋದಲ್ಲಿ ಅದು ಹೇಳುತ್ತೆ ಅಂತ. ನಾನು ಹೇಳೋ ಇಂಟೆನ್ಷನ್ ಏನಂದರೆ ಗೈಸ್ ಸಿಂಪಲ್, ಇವಾಗ ಈ ಮೂವಿನ ಯಾರೋ ಹೊಸ್ದಾಗಿ ನೋಡ್ತಾ ಇರ್ತಾರೆ, ಅವ್ರಿಗೂ ಮೋಟಿವೇಟ್ ಆಗಲಿ ಅನ್ನೋದನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಬಿಟ್ಟರು ಇವ್ರು ಇನ್ನೇನೇ ರೀಸನ್ ಇಲ್ಲ. ಇವಾಗ ಇದೊಂದು ವೀಡಿಯೋ ನೋಡೋರಿಗೆ ಅದು ಮುಟ್ಬೇಕು ಅವ್ರಿಗೆ. ಓಕೆ, ಪೈರಸಿ ಸ್ಟಾಪ್ ಮಾಡಬೇಕು, ಏನೇನೋ ಒಂದು ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಇದೆ, ನೆಗೆಟಿವ್ ಇದಿದೆ, ಎಷ್ಟೊಂದು ಜನ ಹೇಳಿದ್ದಾರೆ ಅಂತ ಅವ್ರು ರಿಸರ್ಚ್ ಮಾಡಿ ಅವ್ರು ಅದನ್ನು ನಿಲ್ಸೋಕ್ಕೆ ಸ್ಟಾಪ್ ಮಾಡಬೇಕು. ವೆಬ್ಸೈಟ್ಗಳನ್ನ, ಅನ್ನೋನ್ ವೆಬ್ಸೈಟ್ಗಳನ್ನ ಆ ಥರ. ಅನ್ನೋನ್ ವೆಬ್ಸೈಟ್ಸ್ ಅಂದಿದ ತಕ್ಷಣ ನೀವೇನು ಅನ್ಕೋತೀರ, ಎಲ್ಲ ವೆಬ್ಸೈಟ್ಸ್ ಅಲ್ಲ ಗೈಸ್. ಇವಾಗ ಶಾಪಿಂಗ್ ವೆಬ್ಸೈಟ್ಸ್ ಬೇರೆ, ಯಾಕಂದರೆ ಅದೆಲ್ಲ ಇರುತ್ತೆ. ಇವಾಗ ನಂದೇ VPPA ಫ್ಯಾಷನ್ಸ್ ವೆಬ್ಸೈಟ್ ಇದೆ. ಹೋಗಿ ನೋಡ್ಬೋದು. ನೋಡಿ ಅದಾದಮೇಲೆ ನಿಮಗೆ ಏನಾದರೂ ಒಂದು ಸ್ವಲ್ಪ ಟ್ರಸ್ಟ್ ಇಶ್ಯೂ ಆದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಅಂಗಡಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ, ಎಕ್ಸೆಟ್ರಾ ತುಂಬ ಇನ್ಫಾರ್ಮೇಷನ್ ಇದು ಮಾಡಿರ್ತೀನಿ. ಆಮೇಲೆ GST ನಂಬರ್ ಹಾಕಿರ್ತೀನಿ, GST ಇದು ಮಾಡ್ಬೋದು. ಆಮೇಲೆ ಕೆಲವೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ GST ನಂಬರು ಮತ್ತು ಕಂಪ್ನಿ ಡೀಟೇಲ್ಸು, ನಿಮ್ಮದು ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಹಾಕಿದ ತಕ್ಷಣ ಡೊಮೈನ್ ಯಾವಾಗ ತಗೊಳ್ಳಿ, ಡೊಮೈನ್ ಎಷ್ಟು ಒಳ್ಳೆಯದು, ಡೊಮೈನ್ ಏನೇನು ಆಟ ಆಡಿದ್ದೀನಿ, ಮತ್ತು ಇನ್ನೇನು ಯಾವ ಥರ ಏನು ಎತ್ತೆ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ರಿಸರ್ಚ್ ಮಾಡ್ಬೋದು. ಈ ಥರ ರಿಸರ್ಚ್ ಮಾಡಿ ಅಂದರೆ ಶಾಪಿಂಗ್ದಂದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಸ್ಕ್ಯಾಮ್ಗಳು ಯಾವುದೂ ಇಲ್ಲ. ಅಂದರೆ ಈ ಥರ ಹ್ಯಾಕ್ ಸ್ಕ್ಯಾಮ್ಗಳಿಲ್ಲ, ಅದರಲ್ಲೂ ಪ್ರಾಡಕ್ಟ್ ಸ್ಕ್ಯಾಮ್ಗಳೈತೆ. ನೀವು ಯಾವುದೋ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ರೆ ಇನ್ಯಾವುದೋ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ, ಅಥವಾ ಪ್ರಾಡಕ್ಟ್ ಡೆಲಿವರಿನೇ ಆಗದೆ ಇರೋದು ಫೇಕ್ ವೆಬ್ಸೈಟ್ಗಳು. ಅದರಿಂದನೂ ಹುಷಾರಾಗಿರ್ರಿ ಗೈಸ್. ಸಿಂಪಲ್ಲು, ನನ್ನ ವೆಬ್ಸೈಟ್ನ ಇದು ಮಾಡಬೇಕು ಅಂತೇನು ಹೇಳ್ತಾಯಿಲ್ಲ. ಸಿಂಪಲ್ಲು, ಆ ವೆಬ್ಸೈಟ್ ನೋಡಿ ನಿಮ್ಗೆ ಖುಷಿ ಆಯಿತು, ಏನಾದ್ರು ತರಿಸ್ಬೇಕು ಅನಿಸ್ತೆ ರಿಸರ್ಚ್ ಮಾಡಿ. ರಿಸರ್ಚ್ ಮಾಡಿದಾಗ ನೀವು ಇನ್ಸ್ಟಾಗ್ರಾಮ್ ಪೇಜು, ಆ ಪೇಜ್ ಈ ಪೇಜ್ ಎಲ್ಲ ಇದ್ದಾಗ ಓಕೆ, ಎಷ್ಟು ದಿನ ಆಗೈತು ಓಪನ್ ಮಾಡಿ, ಓಕೆ ಇವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗೋರೆ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ನೋಡಿ, ರಿವ್ಯೂಸ್ಗಳು ನೋಡಿ, ಆ ಥರ ಎಲ್ಲ ನೋಡಿಬಿಟ್ಟು ಒಂದು ಆ್ಯಕ್ಷನ್ ತಗೊಂಡು ಅದಾದಮೇಲೆ ಮೈಂಡ್ಸೆಟ್ಟಿಗೆ ಓಕೆ ತಗೋಬೋದು, ಒಂದು 90-95% ಅಬೋವ್ ಇದೆ, ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ ಅನ್ಸಿದ್ರೆ ತಗೊಳ್ಳಿ. ಈ ಥರ ಎಲ್ಲ ವಿಚಾರಿಸ್ಕೊಂಡು ಇದು ಮಾಡಿ ಗೈಸ್. ಯಾಕಂದರೆ ನಿಮ್ಮ ಲೈಫು ನಿಮ್ಮ ಕೈಲಿದೆ. ಆದಷ್ಟು ಪಬ್ಲಿಕ್ಕಿಗೆ ಕೊಟ್ಟು, ಅಂದರೆ ಬೇರೆ ಯಾರಿಗೂ ಅನ್ನೋನ್ ಪರ್ಸನ್ ನಿಮ್ಗೆ ಆ್ಯಕ್ಸೆಸ್ ಎಲ್ಲ ಕೊಟ್ಟು ತಗ್ಲಾಕಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸಿಂಪಲ್ಲು. ಗೈಸ್, ಇವತ್ತಿನ ವಿಡಿಯೋ ಫರ್ಜಿ ಅಂದರೆ ವೆಬ್ ಸೀರೀಸ್ ಬಗ್ಗೆ ಮಾತಾಡಿದಾಯಿತು. ಸಿಕ್ಕಾಪಟ್ಟೆ ಕ್ರೇಜಿ ಇದೆ, ದಯವಿಟ್ಟು ಹೋಗಿ ನೋಡಿ. ಇಫ್ ಇನ್ ಕೇಸ್ ನೋಡಿದರೆ ಕಮೆಂಟ್ ಮಾಡಿ. ಪಾರ್ಟ್ 2 ಸೀಸನ್ 2ಗೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ನನಗೂ ಅವಾಗ ಒಂಚೂರು ಹೆಲ್ಪ್ ಆಗುತ್ತೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ, ಯಾರೆಲ್ಲ ಯಾವ ಥರ ಇದು ಮಾಡ್ತಿದ್ದಾರೆ ಅಂತ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್. ದಯವಿಟ್ಟು ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೂವಿ ನೋಡಾದ್ಮೇಲೆ ವೆಬ್ ಸೀರೀಸ್ ನೋಡಿಲ್ಲ ಅಂದರೆ ನೋಡ್ಕೊಬಂದು ಕಮೆಂಟ್ ಮಾಡಿ. ನೋಡಿದರೆ ಆಲ್ರೆಡಿ ನೋಡಿ ಮುಗಿಸಿದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಂದ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಓಕೆ, ಈ ವೆಬ್ ಸೀರೀಸ್ ನೋಡ್ಬೋದು, ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನೀವು ಅವ್ರಿಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಅವರು ನೋಡ್ತಾರೆ ಅಂತ ಹೇಳ್ತೇವೆ. ವಿಡಿಯೋ ನಿಲ್ಲಿಸ್ತಾ ಹಿಂಗೆ ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸೈನಿಂಗ್ ಆಫ್ ಗೈಸ್.